ಈ ರತ್ನ ಭಂಡಾರದ ಕೋಣೆ ಓಪನ್ ಆಗ್ತಾ ಇದ್ದ ಹಾಗೆ ಒಡಿಶಾದ ಸಿಎಂ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ ತಮ್ಮ ಸಂತಸ ವ್ಯಕ್ತಪಡಿಸಿದ್ದಾರೆ ಒಡಿಶಾದ ಮುಖ್ಯಮಂತ್ರಿ. ದೊಡ್ಡ ಉದ್ದೇಶದಿಂದ ರತ್ನ ಭಂಡಾರದ ಕೋಣೆಯನ್ನ ತೆಗೆಯಲಾಗಿದೆ. ಜಗತ್ತಿನಲ್ಲಿ ಒಡಿಶಾ ಹೊಸ ಗುರುತನ್ನ ಸೃಷ್ಟಿಸಲು ನಾನು ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ಒಡಿಶಾದ ಸಿಎಂ ಮೋಹನ್ ಚರಣ್ ಮಾಂಝಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಓ ದೇವರೇ, ನೀನು ಲಯಬದ್ಧನಾಗಿರುವೆ. ನಿನ್ನ ಕೃಪೆ ಇಡೀ ಜಗತ್ತಿನ ಮೇಲೆ ಇದೆ. ಈ ಸಾಂಪ್ರದಾಯಿಕ ಸನಾತನ ದೇಶದ ಹೃದಯ ಬಡಿತ ನೀನು. ಓಡಿಯಾ ಜನಾಂಗದ ಅಸ್ಮಿತೆ ಸ್ವಾಭಿಮಾನಕ್ಕೆ ಶ್ರೇಷ್ಠತೆ ನೀನು. ನಿನ್ನ ಇಚ್ಛೆಯಂತೆಯೇ ಇವತ್ತು ಓಡಿಯಾ ಸಮುದಾಯ ತನ್ನ ಅಸ್ಮಿತೆಯೊಂದಿಗೆ ಮುನ್ನಡೆಯುವ ಪ್ರಯತ್ನವನ್ನು ಆರಂಭಿಸಿದೆ. ನಿನ್ನ ಇಚ್ಛೆಯಂತೆ ಅನುಮತಿಯಿಂದ ಮೊದಲ ಬಾರಿಗೆ ದೇಗುಲದ ಮೊದಲ 4 ದ್ವಾರಗಳು ತೆರೆಯಲ್ಪಟ್ಟಿದ್ದವು. ಇಂದು 46 ವರ್ಷಗಳ ಬಳಿಕ ಮತ್ತೆ ನಿನ್ನ ಇಚ್ಛೆಯಂತೆಯೇ ಮಹತ್ವದ ಉದ್ದೇಶದಿಂದ ತೆರೆಯಲಾಗಿದೆ. ಈ ಮಹತ್ ಕಾರ್ಯ ಯಶಸ್ಸಾಗಲಿದೆ ಅಂತ ನಾನು ಬಲವಾಗಿ ನಂಬಿದ್ದೇನೆ. ನಿನ್ನ ಆಶೀರ್ವಾದದಿಂದ ಆಧ್ಯಾತ್ಮಿಕ ಹಾಗೂ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ಸಂಪ್ರದಾಯಸ್ಥರು, ಎಲ್ಲ ಜಾತಿಯವರು, ಎಲ್ಲ ಬಣ್ಣದವರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಕೀಯದವರು ಭಿನ್ನಾಭಿಪ್ರಾಯಗಳನ್ನು ಮರೆತು ಒಡಿಶಾಕ್ಕೆ ಹೊಸ ಗುರುತನ್ನು ನೀಡುವುದಕ್ಕೆ ಮುನ್ನಡೆಯಲಿ ಎಂದು ಪ್ರಾರ್ಥಿಸುತ್ತೇನೆ. ಜೈ ಜಗನ್ನಾಥ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.